ಖಂಡಿತವಾಗಿ ನಿನ್ನ ಆಶೆಗೆ ನಿರಾಶೆ ಮಾಡಲ್ಲ. ನಿನ್ನ ಆಶೆ, ನಿಮ್ಮ ಜನರ ಆಶೋತ್ತರಗಳಿಗೆ ನಾವು ಖಂಡಿತವಾಗಿಯೂ ಸ್ಪಂದನೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಮಾತನ್ನ ನಂಬಿಕೊಂಡು ಕಾಂಗ್ರೆಸ್ ಪಕ್ಷ ಸೇರಿದೆ. ಒಂದು ಮಾತನ್ನು ಕೂಡ ವಿಚಾರ ಮಾಡಲಾರದೆ ಎಂ.ಬಿ. ಪಾಟೀಲ್ ಸಾಕ್ಷಿಯಾಗಿದ್ರು. ನನ್ನನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು. ಈ ಭಾಗದ ಜನ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ, ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸದಿಂದ ಒಬ್ಬ ರೈತನ ಮಗನನ್ನ ಸುಮಾರು 76,000 ಮತಗಳ ಅಂತರದಿಂದ ಗೆಲ್ಲಿಸಿದ್ರು. ಅದಕ್ಕೆ ಕಾರಣ ಏನಂದ್ರೆ, ಈಗ ತಾನೇ ಒಂದು ವಚನ ಹೇಳಿದೆಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿ. ನೀವು ಯಾವಾಗ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೀರಿ, ಆ ಭರವಸೆಯನ್ನ ಈಡೇರಿಸತಕ್ಕಂಥ ಸಮರ್ಥ ನಾಯಕತ್ವ ನಿಮ್ಮಲ್ಲಿ ಇರೋದ್ರಿಂದ ಈ ಭಾಗದ ಜನ ನನಗೆ ಆಶೀರ್ವಾದ ಮಾಡಿದ್ರು, ನನ್ನನ್ನು ಆಯ್ಕೆ ಮಾಡಿದ್ರು. ನಾನು ಆಯ್ಕೆ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಅನೇಕ ಸಚಿವರನ್ನ ಅಥಣಿ ಒಳಗೆ ಒಂದು ವೆಟರ್ನರಿ ಮೆಡಿಕಲ್ ಕಾಲೇಜದ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಾಗ ಅವರು ಬಂದರು, ಉದ್ಘಾಟನೆಯನ್ನು ನೆರವೇರಿಸಿದರು. ಅವತ್ತು ಅವರಿಬ್ಬರೂ ಮಹಾನ್ ಭಾವರು ನಮ್ಮ ಜನಕ್ಕೆ ಒಂದು ಚಿಗುರನ್ನು ಒಡಿಸಿದರು. ಸೌದಿ, ನೀನು ಇಟ್ಟಿರ್ತಕ್ಕಂಥ ಭರವಸೆ ಅದು ಯಾವತ್ತೂ ಕೂಡ ಹುಸಿ ಆಗೋದಿಲ್ಲ. ನಿನ್ನ ಭಾಗದ ಜನರ ಆಶೋತ್ತರಗಳಿಗೆ ನಮ್ಮ ಸರ್ಕಾರ ಸ್ಪಂದನೆ ಮಾಡ್ತಿದೆ ಅಂತಕ್ಕಂಥ ಮಾತನ್ನು ಅವತ್ತು ನೀವೇನು ಹೇಳಿದ್ರಿ. ಇವತ್ತು ಸಂಪೂರ್ಣ ನಿಮ್ಮ ಮೇಲೆ ನಮಗೆ ಭರವಸೆ ಮೂಡಿದೆ. ಇವತ್ತು ನೀವು ನೀರಾವರಿ ಸಚಿವರು ಸೇರ್ಕೊಂಡು 1,486 ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ಮಾಡಿಕೊಂಡು ಟೆಂಡರ್ ಪ್ರಕ್ರಿಯೆಯನ್ನ ಪೂರ್ಣ ಮಾಡಿ ಇವತ್ತು ಇಡೀ ಸಮಾಜದ ಮಧ್ಯದಲ್ಲಿ ನಿಂತುಕೊಂಡು ಭೂಮಿ ಪೂಜೆಯನ್ನ ನೀವು ಮಾಡಿದಿರಿ. ಬಹುಶಃ ನನಗನ್ಸುತ್ತೆ ಈ ಭಾಗದ ಜನ ನಿಮ್ಮನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ. ನಿಮ್ಮ ಋಣದಲ್ಲಿ ನಾವು ಇರ್ತೀವಿ. ನೀವು ಕೊಟ್ಟಿರ್ತಕ್ಕಂಥ ಈ ಯೋಜನೆಯಿಂದ ನಮ್ಮ ಬದುಕು ನಿಜವಾಗಲೂ ಹಸನಾಗ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವತ್ತು ಒಂದೇ ಒಂದು ಮಾತನ್ನು ಹೇಳಿದ್ದೆ. ನಮ್ಮ ನಾಯಕರಿಬ್ರು ಬಹಳ ಚಿತ್ತು ಕೊಟ್ಟು ಅವತ್ತು ಮಾತು ಕೇಳಿದ್ರು. ಇಬ್ರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ, ಅವರಿಗೆ ಒಬ್ಬ ಮಗು. ತಂದೆ ತಾಯಿದು ವಯಸ್ಸಾಗಿತ್ತು. ವಯಸ್ಸಾದಾಗ ಮಗನಿಗೆ ಲಗ್ನ ಮಾಡಿ 25 ವರ್ಷ ಆದ್ರೆ ಮಕ್ಕಳಾಗಿರ್ಲಿಲ್ಲ. ಅವಾಗ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೋದಾಗ ಆ ಭಗವಂತ ಪ್ರತ್ಯಕ್ಷ ಆದ. ಒಬ್ಬ ಪ್ರಾಮಾಣಿಕ ರೈತನ ಮಗನಾಗಿ ನೀನು ಯಾಕೆ ಆತ್ಮಹತ್ಯೆ ಮಾಡ್ಕೋತಿ ಅಂತ ಕೇಳಿದಾಗ ತನ್ನ ಸಂಕಟವನ್ನು ಭಗವಂತನ ಮುಂದೆ ಹೇಳ್ಕೊಂಡ. ಆ ಭಗವಂತನ ಮುಂದೆ ತನ್ನ ಸಂಕಟವನ್ನು ಹೇಳಿದಾಗ ಆ ಭಗವಂತ ಒಂದು ಮಾತು ಹೇಳಿದ, ನೀನು ಏನು ಬೇಡ್ತೀವಿ ಒಂದೇ ಒಂದು ವರ ಕೊಡು, ಆ ವರನ ನಾನು ಕೊಡ್ತೀನಿ. ಇವಾಗ 100 ತಾಪತ್ರೆ, ನನಗೆ ಸಮಯ ಬೇಕು, ನಾಳೆ ಬೆಳಿಗ್ಗೆ ಬಂದು ಹೇಳ್ತೀನಿ ಅಂತ ಹೇಳಿದ. ವಾಪಸ್ ಮನೆಗೆ ಹೋದ. ತಂದೆನ ಕೇಳಿದ, ಭಗವಂತ ಪ್ರತ್ಯಕ್ಷ ಆಗಿದ, ವರ ಕೊಡ್ತೇನೆ ಅಂತ ಹೇಳಿದನು, ಒಂದೇ ಕೊಡ್ತೇನೆ ಅಂತ ಹೇಳಿದನು, ಯಾವ್ದು ಕೊಡ್ತೀಯ, ಯಾವ್ದು ಕೇಳಲಿ ಅಂತ. ಅವ್ರ ಅಪ್ಪ ಹೇಳ್ದ, ಜೀವನ ಪೂರ್ತಿ ನಾನು ದುಡ್ಡು ಸತ್ತಿದ್ದೀನಿ, ನೀನು ದುಡ್ಡು ಸಾಯ್ತಾ ಇದೆಯಾ, ಆ ಭಗವಂತ ಕೊಡ್ಲಿಕ್ಕೆ ಏನಾದ್ರೂ ಇಚ್ಛಾ ಪಟ್ಟಿದ್ರೆ ಒಂದೇ ಒಂದು ವರ ಕೇಳು, ಅದು ಸಂಪತ್ತು ಅಂತ. ಅದಾದ್ಮೇಲೆ ಹೆಂಡತಿ ಕಡೆ ಬಂದ, ಏನು ಕೇಳಲಿ ಅಂತ. ಸಂಪತ್ತು ತಗೊಂಡು ಏನು ಮಾಡ್ತೀವಿ, 25 ವರ್ಷ ಆಯ್ತು ಲಗ್ನ ಆಗಿ ನಮಗೆ ಮಗ ಆಗಿಲ್ಲ, ಒಂದು ಗಂಡು ಮಗನ ಕೇಳ್ಕೊಂಡು. ಆಮೇಲೆ ತಾಯಿ ಹತ್ರ ಹೋಗ್ತಾನೆ, ತಾಯಿನ ಕೇಳ್ತಾನೆ, ಏನು ಕೇಳಲಿ ಅಂತ. ನಾನು ಹುಟ್ಟ ಕುರುಡಿ, ನಿನ್ನನ್ನೇ ನಾನು ಓಡಿಲ್ಲ,
ಹೆತ್ತ ಮೇಲೆ ನನ್ನ ಕೊನೆಗಾಲದಲ್ಲಿ ಒಂದು ಸಲ ಕಣ್ಣು ತುಂಬ ನಿನ್ನನ್ನು ನೋಡಿ ನಾನು ಪ್ರಾಣ ಬಿಡ್ತೀನಿ, ನನಗೆ ಕಣ್ಣು ಕೇಳುವಂತ ದಿಗಲು ಬಂತು. ಭಗವಂತ ಹೇಳಿದ್ದು ಒಂದು, ಇಲ್ಲಿ ಕೇಳಿದ್ದು ಮೂರು. ಅವನು ಕೊನೆಗೆ ಬಂದು ಏನು ಕೇಳಿದ ಅಂದರೆ, ಮರುದಿವ್ಸ ಭಗವಂತನ ಹತ್ರ ಬಂದು ಒಂದೇ ಒಂದು ವರ, ಅದು ಏನಪ್ಪ ಅಂತಂದರೆ ನನ್ನ ಗಂಡು ಮಗ ಬಂಗಾರ ತಾಟ್ನಾಗ ಊಟ ಮಾಡೋದು ನನ್ನ ತಾಯಿ ನೋಡಬೇಕು ಅಂತ. ಅವು ಬೇಡಿಕೆ ನಮ್ಮ ಮೂರು ಯಾವಿದ್ದು ಅಂದ್ರೆ, ಒಂದನೇ ಬೇಡಿಕೆ ಗಂಡು ಮಗ ಕೊಟ್ಟಲಿಗೆ ಈಗ ಮಾಡ್ತಕ್ಕಂಥ ಯೋಜನೆ, ಅಮ್ಮಾಜೇಶ್ವರಿ ಪಾದಕ್ಕೆ ನೀರು ಹಾಕಬೇಕು, ಆ ದೇವಿಯ ನೀರಿನಿಂದ ಅಭಿಷೇಕ ಮಾಡಬೇಕು ಅಂತ ಹೇಳಿ ನಮ್ಮದೊಂದೇನು ಕನಸಿತ್ತು. ಇವತ್ತು ಗಂಡು ಮಗ ಹುಟ್ಟಿದೆ ಸಾಹೇಬ್ರೆ ನಿಮ್ಮ ಆಶೀರ್ವಾದದಿಂದ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.